ಹೆಲೋ ಫ್ರೆಂಡ್ಸ್, ಪನ್ನೀರ್ ಲವರ್ಗೋಸ್ಕರ ಇವತ್ತೊಂದು ಪನ್ನೀರ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಡಿಫ್ರೆಂಟಾಗಿ ತುಂಬ ರುಚಿಯಾಗಿರುವಂಥ ಮಟರ್ ಪನ್ನೀರ್ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ. ಈ ರೆಸಿಪಿನಲ್ಲಿ ತುಂಬಾ ರುಚಿ ಕೊಡುವಂಥದ್ದು ನಾವು ಇದರಲ್ಲಿ ಬಳಸುವಂಥ ಫ್ರೈಡ್ ಆನಿಯನ್ಸ್. ನಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಫ್ರೈಡ್ ಆನಿಯನ್ಸ್, ಅದನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟು 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು. ತುಂಬ ಸಣ್ಣಗೆ ಸ್ಲೈಸ್ ಮಾಡ್ಕೋಬೇಕು. ಅದನ್ನು ಎಣ್ಣೆಗೆ ಹಾಕಿ ನೀಟಾಗಿ ಅದು ನಮಗೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಫ್ರೈಡ್ ಆನಿಯನ್ಸೇ ಈ ಮಟರ್ ಪನ್ನೀರಲ್ಲಿ ನಮಗೆ ಡಿಫ್ರೆಂಟ್ ಟೇಸ್ಟನ್ನು ಕೊಡೋದು. ಚೆನ್ನಾಗಿದು ಫ್ರೈ ಆಗಬೇಕು ನೋಡಿ. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಟೊಮೆಟೊ ಹಣ್ಣನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನೀರು ಇಟ್ಕೊಂಡು ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ 3 ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಈ ಥರ ಅಚ್ಕಾರದ ಪುಡಿ ಹಾಕ್ಕೊಂಡು ಬೇಯಿಸೋದ್ರಿಂದ ನಮಗೆ ಗ್ರೇವಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಟೊಮೆಟೊ ಎಲ್ಲ ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು 3 ಹಸಿರುಮೆಣಸಿನ್ಕಾಯಿ, ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ರಫಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಬೇಡಿ, ಈ ಥರ ರಫಾಗಿ ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾವು ಫ್ರೈಡ್ ಆನಿಯನ್ಸ್ ಸಹ ರೆಡಿಯಾಗಿರುತ್ತೆ ನೋಡಿ. ಇವಾಗ ಇದು ಇಷ್ಟ ಆದರೆ ಸಾಕು. ಇದು ತಣ್ಣಗಾದ್ಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಹಾಗಾಗಿ ನಾನು ಇವಾಗ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಈ ಥರ ಒಂದು ಜಾಲರಿಗೆ ನಾನು ಒಂದು ಬೇರೆ ಸ್ಪೂನಿನ ಸಹಾಯದಿಂದ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಒತ್ತಿ ಅದರಲ್ಲಿರೋ ಎಣ್ಣೆನೆಲ್ಲ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಕಾಜು ಏನನ್ನು ಬಳಸ್ತೀರಾ ತುಂಬ ಕ್ರೀಮಿ ಟೆಕ್ಸ್ಚರ್ ಬರೋವಂಥ ಒಂದು ಗ್ರೇವಿನ ಮಾಡ್ಕೋಬೋದು. ಈ ಫ್ರೈಡ್ ಆನಿಯನ್ ಹಾಕೋದ್ರಿಂದ ಈ ಗ್ರೇವಿ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ನೋಡಿ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾವು ಬೇಯಕ್ಕಿದ್ದಂತಹ ಟೊಮೆಟೊನೂ ಸಹ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಸಿಪ್ಪೆನೂ ಸಹ ಬಿಟ್ಕೋತಾ ಇರುತ್ತೆ ನೋಡಿ. ಈ ಥರ ಸಿಪ್ಪೆ ಬಿಟ್ಕೋತಾ ಇರುತ್ತೆ. ಇವಾಗ ಇದನ್ನು ತೆಗೆದು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಈ ಮಿಕ್ಸರ್ ಜಾರಿಗೆ ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನಲ್ಲಿ ಒಂದು ಅರ್ಧ ಭಾಗದಷ್ಟು ಫ್ರೈಡ್ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಚಮಚದಷ್ಟು ಕಲ್ಲಂಗಡಿ ಹಣ್ಣಿನ ಬೀಜನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು. ಹಾಕ್ಕೊಂಡು ನೋಡಿ ನುಣ್ಣಗೆ ಈ ಥರ ರುಬ್ಕೋಬೇಕು. ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಹಸಿ ಬಟಾಣಿನ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಫ್ರೋಝನ್ ಬಟಾಣಿನೂ ಸಹ ಬಳಸ್ಕೋಬೋದು. ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಸಿಗುತ್ತೆ ಹಸಿ ಬಟಾಣಿ. ಅದ್ರ ಜೊತೆಗೇ ನಾನಿಲ್ಲಿ 100 ಗ್ರಾಮ್ ಅಷ್ಟು ಪನ್ನೀರನ್ನು ಸ್ವಲ್ಪ ದಪ್ಪ ದಪ್ಪ ಕ್ಯೂಬ್ಸನ್ನಾಗಿ ಕಟ್ ಮಾಡಿ ಹಾಕ್ಕೊಂಡು ಪನ್ನೀರು ಮತ್ತು ಬಟಾಣಿ ಎರಡನ್ನೂ ಸಹ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ನಾನು ಯಾವ ಬಾಣಲೆಯಲ್ಲಿ ಫ್ರೈಡ್ ಆನಿಯನ್ಸ್ ಮಾಡ್ಕೊಂಡಿದ್ದೋ ಅದೇ ಎಣ್ಣೆನೇ ಸಾಕಾಗುತ್ತೆ. ಸೊ ಅದಕ್ಕೇ ರುಬ್ಬಿಟ್ಕೊಂಡಿದ್ದಂತಹ ಹಸಿರುಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಆನಂತರ ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆನಲ್ಲ, ಆ ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ನಿಮಿಷದಷ್ಟು ಹುರ್ಕೊಂಡು ಆನಂತರ ನಾವು ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಖಾರಕ್ಕೆ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. 2 ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಗರಂ ಮಸಾಲ ಸೇರಿಸ್ಕೋತಾ ಇದ್ದೀನಿ. ನಾವು ಟೊಮೆಟೊ ಬೇಯಿಸೋವಾಗಲೂ ಸಹ ಅಚ್ಕಾರದ ಪುಡಿ ಹಾಕ್ಕೊಂಡಿರ್ತೀವಿ. ಸೊ ನೋಡಿಕೊಂಡು ನಿಮ್ಮ ಖಾರಕ್ಕೆ ಹಾಕ್ಕೊಳ್ಳಿ. ಹಾಗೆಯೇ ನಾವು ಹಸಿರುಮೆಣಸಿನಕಾಯಿನೂ ಸಹ ರುಬ್ಬಿ ಹಾಕಿರೋದ್ರಿಂದ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಬಟಾಣಿ ಹಾಗೆಯೇ ಪನ್ನೀರನ್ನು ತೆಗೆದು ಈ ಗ್ರೇವಿಗೆ ಹಾಕಿ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಆಲ್ರೆಡಿ ಮಸಾಲೆನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡೇ ಹಾಕ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋದೆಲ್ಲ ಏನು ಬೇಕಾಗಿಲ್ಲ ನೋಡಿ. ಟೇಸ್ಟಿಯಾಗಿರುವಂತಹ ಮಟರ್ ಪನ್ನೀರ್ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಫಸ್ಟೇ ಫ್ರೈ ಮಾಡಿದ್ದಂತಹ ಆನಿಯನ್ ಉಳಿಸ್ಕೊಂಡಿದ್ದೆ ಅಲ್ವಾ, ಮಸಾಲೆಗೆ ಹಾಕಿ ಆ ಫ್ರೈಡ್ ಆನಿಯನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ರೆಗ್ಯುಲರಾಗಿ ಮಾಡುವಂಥ ಮಟರ್ ಪನ್ನೀರ್ಗಿಂತ ಇದು ತುಂಬಾ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ನಾವು ಫ್ರೈಡ್ ಆನಿಯನ್ನ ರುಬ್ಬಿ ಹಾಕಿರೋದ್ರಿಂದ ಒಂದ್ಸಲಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ಇದಕ್ಕೆ ಫ್ರೆಶ್ಶಾಗಿ
ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡ್ರೆ ರುಚಿಯಾದ ಮಟರ್ ಪನ್ನೀರ್ ರೆಸಿಪಿ ರೆಡಿಯಾಗುತ್ತೆ. ನೀವು ಇದನ್ನು ಚಪಾತಿ, ಪೂರಿ, ನಾನ್, ಕುಲ್ಚಾ ಎಲ್ಲರ ಜೊತೆಗೆ ಸರ್ವ್ ಮಾಡ್ಬೋದು. ನಾನಿವತ್ತು ಇದನ್ನು ಬಿಸಿ ಬಿಸಿ ಚಪಾತಿ ಜೊತೆಗೆ ಸರ್ವ್ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗೆ ಡಿಫ್ರೆಂಟಾಗೂ ಸಹ ಆಯಿತು. ಖಂಡಿತವಾಗ್ಲೂ ಒಂದ್ಸಲ ಈ ಡಿಫ್ರೆಂಟ್ ಮಟರ್ ಪನ್ನೀರ್ನ ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಈ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ರೆಸಿಪಿಯ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.